ಆತ್ಮಾಹುತಿ ಬಾಂಬ್ ದಾಳಿಯನ್ನ ಸಮರ್ಥಿಸಿಕೊಂಡ ಉಗ್ರ ಉಮರ್ ನಬಿ. ದೆಹಲಿ ಬಾಂಬ್ ಸ್ಫೋಟದಲ್ಲಿ ಬಲಿಯಾದ ಆತ್ಮಾಹುತಿ ಉಗ್ರನ ಮಾತಿದು. ಇಸ್ಲಾಂನಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ ಗೊತ್ತಿರುವ ವಿಷಯ ಅಂತ ಉಗ್ರ ಹೇಳಿಕೊಂಡಿದ್ದಾನೆ. ಆತ್ಮಾಹುತಿ ಬಾಂಬ್ ದಾಳಿ ಒಂದು ಹುತಾತ್ಮ ಕಾರ್ಯಾಚರಣೆ. ಆತ್ಮಾಹುತಿ ದಾಳಿಕೋರನಿಗೆ ಸಾಯುತ್ತೇನೆ ಅಂತ ಖಚಿತವಾಗಿ ಗೊತ್ತಿರುತ್ತೆ. ಆತ್ಮಾಹುತಿ ಬಾಂಬ್ ದಾಳಿಯನ್ನ ಸಮರ್ಥಿಸಿಕೊಂಡು ಉಗ್ರ ಉಮರ್ ನಬಿ ಮಾತಾಡಿಕೊಂಡಿರುವಂತಹ ವಿಡಿಯೋ. ತನಿಖೆಯ ಸಂದರ್ಭದಲ್ಲಿ ಈ ವಿಡಿಯೋ ತನಿಖಾಧಿಕಾರಿಗಳಿಗೆ ಲಭ್ಯ ಆಗಿದೆ. ಅದರಲ್ಲಿ ಆತನೇ ಆಡಿರುವಂತಹ ಮಾತುಗಳು ಇದು. ಆತ್ಮಾಹುತಿ ಬಾಂಬ್ ದಾಳಿ ಒಂದು ಹುತಾತ್ಮ ಕಾರ್ಯಾಚರಣೆ. ಆತ್ಮಾಹುತಿ ದಾಳಿಕೋರನಿಗೆ ಸಾಯ್ತೀನಿ ಅಂತ ಖಚಿತವಾಗಿ ಗೊತ್ತಿರುತ್ತೆ. ಈ ರೀತಿಯಾಗಿ ಆತ್ಮಾಹುತಿ ಬಾಂಬ್ ದಾಳಿಯನ್ನ ಸಮರ್ಥಿಸಿ ಉಗ್ರ ಉಮರ್ ನಬಿ ಮಾತಾಡಿದ್ದ. ದೆಹಲಿ ಬ್ಲಾಸ್ಟ್ ಪ್ರಕರಣವನ್ನ ಎನ್ಐಎ ತನಿಖೆ ನಡೆಸ್ತಾ ಇದೆ. ಈ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಆತ್ಮಾಹುತಿ ಬಾಂಬರ್ ಉಮರ್ ಮಹಮ್ಮದ್ನ ವಿಡಿಯೋಗಳು ಸಿಕ್ಕಿದೆ. ಆ ವಿಡಿಯೋಗಳಲ್ಲಿ ಹೇಳಿಕೊಂಡಿರುವಂತಹ ವಿಚಾರಗಳು ಇದು. ಭಾರತದ ವಿರುದ್ಧ ಇಸ್ಲಾಮಿಕ್ ಭಯೋತ್ಪಾದನೆಗೆ ಕಾರಣ ಏನು? ಹಾಗಾದ್ರೆ ಭಾರತದ ವಿರುದ್ಧ ನಿಂತಿರುವಂತಹ ಉಗ್ರರ ಉದ್ದೇಶ ಆದ್ರೂ ಏನು? ಇಸ್ಲಾಮಿಕ್ ಭಯೋತ್ಪಾದನೆ ಭಾರತದ ವಿರುದ್ಧದ ಧರ್ಮಯುದ್ಧವ? ಇಸ್ಲಾಂನಲ್ಲಿ ಆತ್ಮಾಹುತಿ ಬಾಂಬ್ ದಾಳಿಯ ಉಲ್ಲೇಖ ಇದೆಯಾ? ಹಾಗಾದ್ರೆ ಉಗ್ರರಿಗೆ ಪಾಕ್ ಮೇಲೆ ಪ್ರೀತಿ, ಭಾರತದ ಮೇಲೆ ದ್ವೇಷ ಯಾಕೆ? ಇಸ್ಲಾಮಿಕ್ ಉಗ್ರರ ಬಗ್ಗೆ ಮುಸ್ಲಿಮರಲ್ಲಿ ಅನುಕಂಪ ಇದೆಯಾ? ಈ ಘಟನೆಯ ನಂತರ ಕಾಡ್ತಾ ಇರುವಂತಹ ಪ್ರಶ್ನೆಗಳು ಇವು. ಆತ್ಮಾಹುತಿ ಬಾಂಬ್ ದಾಳಿ ಮಾಡಿದ ಉಮರ್ ನಬಿ ಅಲಿಯಾಸ್ ಉಮರ್ ಮೊಹಮ್ಮದ್ ಮೊದಲ ದಿನ ಪ್ಯಾನಿಕ್ ಬ್ಲಾಸ್ಟ್ ಅನ್ನುವ ಮಾಹಿತಿ ಬಂತು. ಅಚಾನಕ್ ಆಗಿ ಬ್ಲಾಸ್ಟ್ ಆಗಿಬಿಟ್ಟಿದೆ ಅಂತ. ನೋ, ಇಟ್ ವಾಸ್ ರಾಂಗ್. ಉದ್ದೇಶಪೂರ್ವಕವಾಗಿಯೇ ಆ ಟ್ರಾಫಿಕ್ ಮಧ್ಯದಲ್ಲಿ ಆತ ತನ್ನನ್ನು ತಾನು ಸ್ಫೋಟಿಸಿಕೊಂಡ 14 ಜನರನ್ನು ಸಾಯಿಸಿ ತಾನು ಸತ್ತು ಹೋದ. ಇದಕ್ಕಾಗಿ ಆತ ಪ್ರಿಪೇರ್ ಆಗಿದ್ದ. ಹಲವು ದಿನಗಳ ಮೊದಲೇ ಅಲ್ಫಲಾ ಯೂನಿವರ್ಸಿಟಿಯ ಬಿಲ್ಡಿಂಗ್ ನಂಬರ್ 17ನ ರೂಮ್ ನಂಬರ್ 13 ನಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿಟ್ಟಿದ್ದ. ಅವತ್ತು ಅಂತಿಮವಾಗಿ ಬಾಂಬ್ ಅನ್ನು ಅಸೆಂಬಲ್ ಮಾಡಿದ್ದು ಕೂಡ ಕೆಂಪುಕೋಟೆಯ ಪಾರ್ಕಿಂಗ್ ಲಾಟ್ನಲ್ಲಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.